ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗುರು ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪಟಿ. ತಮಿಳಿನಲ್ಲಿ ನೀವು ನೋಡಿರುವ ಹಾಗೆ ಈ ಕ್ಲಾಸಲ್ಲಿ PDO ನಾನ್-HK ಎಕ್ಸಾಮ್ನಲ್ಲಿ ಕೇಳಬಹುದಾದ ಮೆಂಟಲ್ ಎಬಿಲಿಟಿ ಮಾಡೆಲ್ ಕ್ವಶನ್ಸ್ಗಳನ್ನ ನೋಡೋಣ. ಈ ಎಲ್ಲ ಕ್ವಶನ್ಸ್ಗಳು KPSC ಬೋರ್ಡ್ದವರು ಈಗಾಗಲೇ ನಡೆಸಿರುವಂತಹ SDA, FDA, ಗ್ರೂಪ್ ಸಿ, KS, PDO ಹೀಗೆ ಹಲವಾರು ಎಕ್ಸಾಮ್ಗಳಲ್ಲಿ ಆಲ್ರೆಡಿ ಕೇಳಿರುವಂತಹ ಕ್ವಶನ್ಸ್ಗಳೇ ಆಗಿರ್ತಾವೆ. ಇವು ಕೇಳಿರುವಂತಹ ಕ್ವಶನ್ಸ್ಗಳು ಹೌದೋ ಅಲ್ವೋ ಅಂತ ನಿಮಗೆ ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನೀವು ಗೂಗಲ್ ಅಸಿಸ್ಟೆಂಟ್ ನಲ್ಲಿ ಚೆಕ್ ಮಾಡಿದ್ರೆ ಅದು ತೋರಿಸುತ್ತೆ ಯಾವ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಕ್ವಶನ್ ಅಂತ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡ್ಬಿಡೋಣ. ಈ ಕ್ಲಾಸ್ನ ಮೊದಲನೇ ಪ್ರಶ್ನೆ ಹೀಗಿದೆ: ಒಂದು ಸಂಖ್ಯೆಯನ್ನು 25% ಕಡಿಮೆ ಮಾಡಿದಾಗ ಅದು 225 ಆಗುತ್ತದೆ. ಅದು 390 ಆಗುವುದಕ್ಕೆ ಶೇಕಡಾವಾರು ಎಷ್ಟನ್ನು ಹೆಚ್ಚಿಸಬೇಕು ಅಂತ ಕೇಳಿದಾರೆ. ಸೊ ಮೊನ್ನೆ ನಡೆದಂತ KS ಎಕ್ಸಾಮ್ ನಲ್ಲಿ ಕೇಳಿರೋ ಕ್ವಶನ್ ಇದಾಗಿದೆ. ಪರ್ಸೆಂಟೇಜ್ ಮೇಲೆ ಕೇಳಿರುವ ಕ್ವಶನ್ ಇದು. ಸಿ, ಯಾವುದೇ ಒಂದು ಸಂಖ್ಯೆ ಯಾವಾಗಲೂ 100% ಇರುತ್ತೆ. ಇವಾಗ 5 ಅನ್ನೋದು 10ರ ಎಷ್ಟು ಪರ್ಸೆಂಟ್? 50%. ಬಿಕಾಸ್ 10ರ ಅರ್ಧ 5. ಸೊ 5 ಅನ್ನೋದು 10ರ 50%. ಬಟ್ 5 ಅನ್ನೋದು 5ರ ಎಷ್ಟು ಪರ್ಸೆಂಟ್? 5 ಅನ್ನೋದು 5ರ 100%. ಸೊ ಯಾವುದೇ ಒಂದು ಸಂಖ್ಯೆ ಯಾವಾಗಲೂ 100% ಇರುತ್ತೆ. ಇಲ್ಲಿ ಒಂದು ಸಂಖ್ಯೆ 100% ಇದೆ, ಆ ಸಂಖ್ಯೆಯನ್ನ 25% ಕಡಿಮೆ ಮಾಡಿದಾಗ ಆ ಸಂಖ್ಯೆ 225 ಆಗ್ತಾ ಇದೆ ಅಂತೆ. ಹಾಗಾದ್ರೆ ಆ ಸಂಖ್ಯೆ 390 ಆಗ್ಬೇಕಂತಂದ್ರ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತ ಕ್ವಶನ್ ಇದೆ. ಸಿ, ಆ ಸಂಖ್ಯೆನ 25% ಕಡಿಮೆ ಮಾಡಿದ್ರೆ 225 ಆಗ್ತಾ ಇದೆ ಅಂತೆ. ಸೊ ಆ ಸಂಖ್ಯೆಯ 75% 225 ಅಂತ ಅರ್ಥ. ಬಿಕಾಸ್ 25% ಕಡಿಮೆ ಮಾಡಿದ್ರೆ ಆ ಸಂಖ್ಯೆ 75% ಉಳಿಯುತ್ತೆ. ಸೊ ಆ 75% ಅನ್ನೋದೇ ನಮಗ 225. ಸೊ 225 ಅನ್ನೋದೇ ನಮಗ 75% ಅನ್ನೋದಾದ್ರೆ 390 ಅನ್ನೋದು ಎಷ್ಟು ಪರ್ಸೆಂಟ್ ಆಗುತ್ತೆ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಸಂಖ್ಯೆನ 25% ಕಡಿಮೆ ಮಾಡಿದಾಗ 225 ಆಗ್ತಾ ಇದೆ. ಸೊ 25% ಕಡಿಮೆ ಮಾಡಿದ್ರೆ ಉಳಿಯೋದೆಷ್ಟು? 75%. ಸೊ 75% ಅನ್ನೋದೇ ನಮಗ 225 ಆಯ್ತು. ಸೊ 225 ಅನ್ನೋದೇ 75% ಆಗೋದಾದ್ರೆ 390 ಅನ್ನೋದು ಎಷ್ಟು ಪರ್ಸೆಂಟ್ ಆಗುತ್ತೆ? ಇಷ್ಟು ಕಂಡು ಹಿಡಿಬೇಕು ನಾವು ಇವಾಗ. ಸೊ 25 3 75, 25 9 225, 3 1 3 3 3 9, 3 1 3 3 1 3 3 3 9 0 0. ಸೊ 130% ಆಯ್ತು. ಯಾವುದೋ ಒಂದು ಸಂಖ್ಯೆ 100% ಇರುತ್ತೆ, 100% ನಲ್ಲಿ 25% ಕಡಿಮೆ ಮಾಡಿದಾಗ 225 ಆಯ್ತು. ಒಂದ್ ವೇಳೆ ಅದು 390 ಆಗ್ಬೇಕಂದ್ರೆ ಆ 390 ಅನ್ನೋದು 130% ಅಂತೆ. ಸೊ ಇಲ್ಲಿ 100% ಗಿಂತ ಎಷ್ಟು ಜಾಸ್ತಿ ಮಾಡಿದಾಗ ನಮಗೆ 390 ಸಿಗುತ್ತೆ? 30% ಜಾಸ್ತಿ ಮಾಡಿದಾಗ ಸಿಗುತ್ತೆ. ಸೊ ಆಪ್ಷನ್ ಎ 30% ಇಸ್ ದಿ ರೈಟ್ ಆನ್ಸರ್. ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್: ಈ ಕೆಳಗಿನ ಸರಣಿಯಲ್ಲಿ ಯಾವ ಸಂಖ್ಯೆಯು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಾಯಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ನಂಬರ್ ಸೀರೀಸ್ ಮೇಲಿನ ಕ್ವಶನ್ ಇದಾಗಿದೆ. ನಂಬರ್ ಸೀರೀಸ್ ನಲ್ಲಿ ಲೆಫ್ಟ್ ಟು ರೈಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಒಂದು ಎಡಿಷನ್ ಆಗಿರುತ್ತೆ ಅಥವಾ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಇಲ್ಲಿ ಏನಾಗಿದೆ ನೋಡೋಣ. 5 ಮತ್ತು 10ರ ನಡುವಿನ ಡಿಫರೆನ್ಸ್ ಎಷ್ಟು? 5. 10 ಮತ್ತು 17ರ ನಡುವಿನ ಡಿಫರೆನ್ಸ್ ಎಷ್ಟು? 7. 17 ಮತ್ತು 26ರ ನಡುವಿನ ಡಿಫರೆನ್ಸ್ ಎಷ್ಟು? 9. ಸೊ ಈ ಡಿಫರೆನ್ಸ್ ಗಳನ್ನ ನಾವು ನೋಡ್ತಾ ಹೋದ್ರೆ ನಮಗೆ ಒಂದು ಗೊತ್ತಾಗೋದು ಏನಂತಂದ್ರೆ ಬೆಸ ಸಂಖ್ಯೆಗಳು ಆಡ್ ಆಗ್ತಾ ಹೋಗ್ತಾ ಇವೆ ಪ್ರತಿ ನಂಬರ್ಗೂ. ಇಲ್ಲಿ 5 ಆಡ್ ಆಯ್ತು, ಇಲ್ಲಿ 7, ಇಲ್ಲಿ 9. ಸೊ ನೆಕ್ಸ್ಟ್ ನಂಬರ್ಗೆ 11 ಆಡ್ ಆಗ್ಬೇಕು ನಮಗೆ. ಸೊ 26ಕ್ಕೆ 11 ಆಡ್ ಆದ್ರೆ ಬರೋ ಸಂಖ್ಯೆ ಯಾವುದು? 37. ಸೊ ಕ್ವಶನ್ ಮಾರ್ಕ್ ನಲ್ಲಿ ಬರೋ ಸಂಖ್ಯೆ ಆಪ್ಷನ್ ಎ 37 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್: ಎ ಯು ಸಿ ನ ತಾಯಿ ಮತ್ತು ಡಿ ಯು ಬಿ ನ ಮಗ. ಇ ಯು ಎ ನ ಸಹೋದರ, ಸಿ ಯು ಡಿ ನ ಸಹೋದರಿಯಾದರೆ ಬಿ ಯು ಇಗೆ ಹೇಗೆ ಸಂಬಂಧಿಯಾಗಿದ್ದಾನೆ ಅಂತ ಕ್ವಶನ್ ಇದೆ. ಬ್ಲಡ್ ರಿಲೇಷನ್ಸ್ ಮೇಲಿನ ಕ್ವಶನ್ ಇದು. ಬ್ಲಡ್ ರಿಲೇಷನ್ಸ್ ನಲ್ಲಿ ನಮ್ಗೆ ಒಂದ್ ಏನ್ ಗೊತ್ತಿರಬೇಕು ಅಂತಂದ್ರೆ ಮೇಲ್ ಜೆಂಡರ್ ನ ಸ್ಕ್ವೇರ್ ನಲ್ಲಿ ರಿಪ್ರೆಸೆಂಟ್ ಮಾಡಿದ್ರೆ ಫಿಮೇಲ್ ಜೆಂಡರ್ ನ ಸರ್ಕಲ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೇವೆ. ಸೊ ಇಲ್ಲಿ ಏನಾಗಿದೆ, ಎ ಯು ಸಿ ನ ತಾಯಿ ಅಂತೆ. ಎ ಅನ್ನೋಳು ಸಿ ನ ತಾಯಿ. ಸೊ ತಾಯಿ ಅಂದ್ಮೇಲೆ ಎ ಫಿಮೇಲ್, ಬಟ್ ಸಿ ಮೇಲೋ ಫಿಮೇಲೋ ನಮಗ ಗೊತ್ತಿಲ್ಲ. ಡಿ ಯು ಬಿ ನ ಮಗ ಅಂತೆ. ಬಟ್ ಎ ಮತ್ತು ಸಿ ಗೆ ಡಿ ಮತ್ತು ಬಿ ಗೆ ಇಲ್ಲಿ ಸಂಬಂಧ ಹೇಗಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಸೆಂಟೆನ್ಸ್ ನಾನು ಹೋಲ್ಡ್ ನಲ್ಲಿ ಇಡ್ತೀನಿ. ಡಿ ಯು ಬಿ ನ ಮಗ ಅನ್ನೋದನ್ನ ಹೋಲ್ಡ್ ನಲ್ಲಿ ಇಡ್ತೀನಿ. ನೆಕ್ಸ್ಟ್ ಏನಿದೆ, ಇ ಯು ಎ ನ ಸಹೋದರ ಅಂತೆ. ಸೊ
ಇ ಅನ್ನೋನು ಎನ ಸಹೋದರ ಅಂತೆ, ಸಹೋದರ ಅನ್ನೋ ಕಾರಣಕ್ಕೆ ಇವನ್ನ ಸ್ಕ್ವೇರ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಹಿ ಇಸ್ ಮೇಲ್ ಜೆಂಡರ್. ಇ ಯು ಎನ ಸಹೋದರ. ಓಕೆ, ಸಿ ಯು ಡಿ ನ ಸಹೋದರಿ ಆದರೆ ಅಂತ. ಸೊ ಡಿ ಅನ್ನೋನು ಸಾರಿ ಸಿ ಅನ್ನೋಳು ಸಿ ಯು ಡಿ ನ ಸಹೋದರಿ ಅಂತೆ. ಸೊ ಡಿ ಇಲ್ಲಿದ್ದಾರೆ ಅಂತಂದ್ರೆ ಸಿ ಅನ್ನೋಳು ಈ ಡಿ ಗೆ ಸಹೋದರಿ. ಸಹೋದರಿ ಅನ್ನೋ ಕಾರಣಕ್ಕೆ ಸರ್ಕಲ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ಡಿ ನ ಸಹೋದರಿ. ಇವಾಗ ಈ ಸೆಂಟೆನ್ಸ್ ಬರೋಣ. ಡಿ ಯು ಬಿ ನ ಮಗ ಅಂತೆ. ಇಲ್ಲಿ ಡಿ ಅದಾನಲ್ಲ ಇವನ ಮಗ ಅಂತೆ. ಯಾರ ಮಗ? ಬಿ ನ ಮಗ ಅಂತೆ. ಬಿ ನ ಮಗ ಅಂತೆ. ಬಟ್ ಬಿ ಮೇಲೋ ಫಿಮೇಲೋ ನಮ್ಗೆ ಗೊತ್ತಿಲ್ಲ. ಒಂದ್ ಅರ್ಥ ಮಾಡ್ಕೊಳ್ಳಿ, ಎ ನ ಮಗಳು ಸಿ, ಸಿ ನ ಸಹೋದರ ಡಿ, ಡಿ ಅನ್ನೋನು ಬಿ ನ ಮಗ ಅಂತೆ. ಹಾಗಿದ್ಮೇಲೆ ಡಿ ಎಗೂ ಮಗ ಆಗ್ಬೇಕು, ಸಿ ಬಿಗೂ ಮಗ ಆಗ್ಬೇಕು. ಬಟ್ ಇವರೊಬ್ಬರ ತಾಯಿ ಎ ಅಂದ್ಮೇಲೆ ತಂದೆ ಬಿನೇ ಆಗ್ಬೇಕು. ಸೊ ಬಿ ಅನ್ನೋದು ನಮಗೆ ಮೇಲ್ ಜೆಂಡರ್ ಅಂತ ಗೊತ್ತಾಯ್ತು. ಮತ್ತೆ ಇವರಿಬ್ರು ಗಂಡ ಹೆಂಡತಿ ಅಂತಾನು ಗೊತ್ತಾಯ್ತು. ಡಿ ಮತ್ತು ಸಿ ಗೆ ಎ ತಾಯಿ ಅಂದ್ಮೇಲೆ, ಡಿ ಮತ್ತು ಸಿ ಗೆ ಬಿ ತಂದೆ ಅಂದ್ಮೇಲೆ ಬಿ ಮತ್ತು ಎ ಗಂಡ ಹೆಂಡತಿ ಆಗ್ಬೇಕು. ಸೊ ಎನ ಗಂಡ ಬಿ ಅಂತ ಗೊತ್ತಾಯ್ತು. ಕ್ವಶನ್ ಏನ್ ಕೇಳಿದಾರೆ? ಬಿ ಯು ಈಗೆ ಹೇಗೆ ಸಂಬಂಧಿಯಾಗಿದ್ದಾನೆ ಅಂತ ಕೇಳಿದಾರ. ಸೊ ಇಲ್ಲೇನ್ ಬಿ ಅದನಲ್ಲ ಇವ ಈಗೆ ಹೇಗೆ ಸಂಬಂಧಿಯಾಗಿದ್ದಾನೆ ಅಂತ ಕೇಳಿದಾರ. ಸೊ ಇಲ್ಲೇನು ಈಗೆ ಎ ಸಹೋದರಿ, ಸಹೋದರಿಯ ಗಂಡ ಈಗ ಏನಾಗ್ತಾನೆ? ಸಹೋದರಿಯ ಗಂಡ ಬಾಮೈದ ಆಗ್ತಾನೆ. ಸೊ ಆಪ್ಷನ್ ಬಿ ಬಾಮೈದ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅದನ್ನು ಕೂಡ KS ನಲ್ಲಿ ಕೇಳಿರೋದು. ರಾಜು ಒಬ್ಬನೇ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮಾಡಬಲ್ಲ ಮತ್ತು ಮಂಜು ಅದೇ ಕೆಲಸವನ್ನು ಒಬ್ಬನೇ 12 ದಿನಗಳಲ್ಲಿ ಮಾಡಬಲ್ಲ. ಈ ಕೆಲಸವನ್ನು 4800ಗಳಿಗಾಗಿ ಮಾಡಲು ಅವರು ಕೈಗೆತ್ತಿಕೊಂಡಿದ್ದಾರೆ. ಆನಂದನ ಸಹಾಯದಿಂದ ಕೆಲಸವನ್ನು 5 ದಿನಗಳಲ್ಲಿಯೇ ಮುಗಿಸಿದರೆ ರಾಜು ಮತ್ತು ಆನಂದರಿಗೆ ಕ್ರಮವಾಗಿ ಪಾವತಿಸಬೇಕಾದ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಏನಿದೆ ಕ್ವಶನ್ ಅಂತಂದ್ರೆ ಟೈಮ್ ಅಂಡ್ ವರ್ಕ್ ಚಾಪ್ಟರ್ ಮೇಲಿನ ಕ್ವಶನ್ ಇದು. ರಾಜು ಒಂದು ಕೆಲಸನ 10 ದಿನ ಮುಗಿಸಬಲ್ಲ, ಮಂಜು ಅದೇ ಕೆಲಸನ 12 ದಿನ ಮುಗಿಸಬಲ್ಲ. ಸೊ ಇವಾಗ ಅವ್ರ ಕೆಲಸಕ್ಕೆ ಆನಂದನನ್ನು ಸೇರಿಸ್ಕೊಂಡಿದ್ದಾರೆ. ಇವಾಗ ರಾಜು, ಆನಂದ ಮತ್ತು ಮಂಜು ಸೇರಿ ಆ ಕೆಲಸನ 5 ದಿನದಿಂದ ಮುಗಿಸಿದಾರ. 5 ದಿನದಾಗ 3 ಜನ ಸೇರಿ ಕೆಲಸ ಮುಗಿಸಿದ್ರು. ಇವಾಗ ಅವ್ರು ಕೂಲಿ ಅಥವಾ ವೇತನ ಎಷ್ಟು ಕೊಟ್ರು? 4800 ರೂಪಾಯಿ ಕೊಟ್ರು. 4800 ರೂಪಾಯಿ ಕೊಟ್ರ ಇವಾಗ ಅವ್ರು 3 ಜನ ಹಂಚ್ಕೋಬೇಕು. ಹಂಚ್ಕೊಂಡಾಗ ರಾಜುಗ ಮತ್ತು ಆನಂದಗ ಕ್ರಮವಾಗಿ ಎಷ್ಟು ಬರುತ್ತೆ ಅಂತ ಕ್ವಶನ್ ಇದೆ. ಓಕೆ, 3 ಜನ ಸೇರಿ 5 ದಿನ ದುಡಿದಿದಾರ. ಹೆಚ್ಚು ಪಗಾರ ಯಾರಿಗೆ ಕೊಡ್ಬೇಕಂತಂದ್ರ ಪ್ರತಿದಿನ ಹೆಚ್ಚು ಯಾರು ಕೆಲಸ ಮಾಡಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಪಗಾರ ಕೊಡಬೇಕು. ಸೊ ಇವಾಗ ನಾವು ಕಂಡುಹಿಡಿಬೇಕಾಗಿರೋದೇನು? ಪ್ರತಿದಿನಕ್ಕೆ ಯಾರು ಹೆಚ್ಚು ಕೆಲಸ ಮಾಡಿದಾರ? ಪ್ರತಿದಿನಕ್ಕೆ ಹೆಚ್ಚು ಕೆಲಸ ಮಾಡೋದನ್ನ ನಾವು ಎಫಿಷಿಯನ್ಸಿ ಅಥವಾ ದಕ್ಷತೆ ಅಂತ ಕರಿತೀವಿ. ಸೊ ಯಾರ ದಕ್ಷತೆ ಜಾಸ್ತಿ ಇರುತ್ತೋ ಅವ್ರಿಗೆ ಜಾಸ್ತಿ ಪಗಾರ ಕೊಡಬೇಕು. ಸೊ ಓಕೆ, ರಾಜು 10 ದಿನದಾಗ ಮಾಡ್ತಾನ, ಮಂಜು 12 ದಿನದಾಗ ಮಾಡ್ತಾನ. ಇವಾಗ ರಾಜು, ಮಂಜು ಮತ್ತು ಆನಂದ 3 ಜನ ಸೇರಿ 5 ದಿನ ಮುಗಿಸಿದಾರ ಕೆಲಸನ. ಸೊ 10, 12 ಮತ್ತು 5ರ LCM ಎಷ್ಟು? 60. ಈ 60 ಅನ್ನೋದನ್ನ ನಾನು 60 ಮನೆಗಳು ಅಂತ ತಿಳ್ಕೊಳ್ತೀನಿ. ಸೊ ರಾಜು ಒಬ್ನೇ 60 ಮನೆನ 10 ದಿನದ ಕಟ್ಟಬಹುದಾದ್ರ ಪ್ರತಿದಿನಕ್ಕ 6 ಮನೆ ಕಟ್ತಾನೆ ಅಂತ ಅರ್ಥ. ಸೊ ಪ್ರತಿದಿನಕ್ಕೆ 6 ಮನೆ ಕಟ್ತಾನಿವ ಅಂದ್ರೆ ರಾಜುಂದು ಎಫಿಷಿಯನ್ಸಿ 6. ಮಂಜು 60 ಮನೆಗಳನ್ನ 12 ದಿನದಲ್ಲಿ ಕಟ್ಟಿದ್ರೆ ಪ್ರತಿದಿನಕ್ಕೆ 5 ಮನೆ ಕಟ್ತಾನೆ ಅಂತ ಅರ್ಥ. 12 5 60. ರಾಜು, ಮಂಜು, ಆನಂದ್ ಸೇರಿ 60 ಮನೆನ 5 ದಿನ ಕಟ್ತಾ ಇದ್ದಾರೆ ಅಂತಂದ್ರೆ ಪ್ರತಿದಿನಕ್ಕ 12 ಮನೆ ಕಟ್ತಾರೆ ಅಂತ ಅರ್ಥ. 5 12 60. ರಾಜು ಒಂದು ದಿನಕ್ಕೆ 6 ಮನೆ ಕಟ್ತಾನ, ಮಂಜು ಒಂದು ದಿನಕ್ಕೆ 5 ಮನೆ ಕಟ್ತಾನ, ಮತ್ತು ಆನಂದ್ ಒಂದು ದಿನಕ್ಕೆ ಎಷ್ಟು ಮನೆ ಕಟ್ತಾನ ಅಂತ ನಾವು ತಿಳ್ಕೊಳ್ಬೇಕಂತಂದ್ರ ರಾಜು ಮತ್ತು ಮಂಜು ಒಂದು ದಿನಕ್ಕೆ ಎಷ್ಟು ಮನೆ ಕಟ್ತಾರಲ್ಲ ಅವ್ರಿಬ್ಬರದು ಇದರಲ್ಲಿ ನಾವು ಮೈನಸ್ ಮಾಡಬೇಕು. ಸೊ 12ರಲ್ಲಿ 6 + 5 11. 11 ಮೈನಸ್ ಮಾಡಿದ್ರೆ 1 ಉಳಿಯುತ್ತೆ. ಸೊ ಆನಂದ್ ಒಂದು ದಿನಕ್ಕೆ 1 ಮನೆ ಕಟ್ತಾನ. ಸೊ ನಾ ಏನ್ ಹೇಳಿದೆ? ಒಂದು ದಿನಕ್ಕೆ ಪ್ರತಿದಿನಕ್ಕೆ ಎಷ್ಟು ಕೆಲಸ ಮಾಡ್ತೀವಲ್ಲ ಅದೇ ಎಫಿಷಿಯನ್ಸಿ ಅಂತ ಹೇಳಿದೆ. ಸೊ ಇಲ್ಲಿ ಅದೇ ದಕ್ಷತೆ ಅಂತ ಹೇಳಿದೆ. ಸೊ ಇಲ್ಲಿ ರಾಜು ಒಂದು ದಿನಕ್ಕೆ 6 ಮನೆ ಕಟ್ತಾ ಇದ್ದಾನ, ಮಂಜು ಒಂದು ದಿನಕ್ಕೆ 5 ಮನೆ ಕಟ್ತಾ ಇದ್ದಾನ, ಮತ್ತು ಆನಂದ್ ಒಂದು ದಿನಕ್ಕೆ 1 ಮನೆ ಕಟ್ತಾ ಇದ್ದಾನ. ಸೊ ರಾಜುನ ಎಫಿಷಿಯನ್ಸಿ 6 ಇದೆ, ಮಂಜುನ ಎಫಿಷಿಯನ್ಸಿ 5 ಇದೆ, ಆನಂದದ ಎಫಿಷಿಯನ್ಸಿ 1 ಇದೆ. ಇವು 3 ಎಫಿಷಿಯನ್ಸಿ ಸೇರಿಸಿದ್ರೆ ಎಷ್ಟಾಗುತ್ತಾ? 6 + 5 11, 11 + 1 12. ಈ 12 ಎಫಿಷಿಯನ್ಸಿಗೆ ಅವ್ರು 3 ಜನಕ್ಕೆ ಸೇರಿ ಕೊಟ್ಟಿರೋದು ಎಷ್ಟು ಪಗಾರ? 4800 ರೂಪಾಯಿ ಕೊಟ್ಟಿದ್ದಾರೆ. 4800 ರೂಪಾಯಿ ಕೊಟ್ಟಿದ್ದಾರೆ. ಸೊ 12 ಎಫಿಷಿಯನ್ಸಿಗೆ 4800 ಅಂತಂದ್ರೆ ನಮ್ಗೇನಾದ್ರೂ ರಾಜುನ್ ಬೇಕಾದ್ರೆ ಹಾಗಾದ್ರೆ 6 ಎಫಿಷಿಯನ್ಸಿಗೆ ಎಷ್ಟು ಅಂತ ಕಂಡಿಡ್ಕೋಬೇಕು.
ನಮ್ಗೇನಾದ್ರೂ ಮಂಜುನ್ ಬೇಕಾದ್ರೆ 5 ಎಫಿಷಿಯನ್ಸಿಗೆ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ನಮ್ಗೇನಾದ್ರೂ ಆನಂದನ್ ಬೇಕಾದ್ರೆ ಅಂದ್ರೆ ಆನಂದದ ಪಗಾರ ಬೇಕಾದ್ರೆ 1 ಎಫಿಷಿಯನ್ಸಿಗೆ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಸೊ ಕೇಳಿರೋದು ಯಾರ್ದು? ರಾಜುದು ಮತ್ತು ಆನಂದ್ ಕೇಳ್ಯಾರ. ಸೊ ರಾಜುಂದು ಮತ್ತು ಆನಂದದು ಕಂಡುಹಿಡಿಯೋಣ. 12 ಎಫಿಷಿಯನ್ಸಿಗೆ 4800 ಅಂದ್ರೆ 6 ಎಫಿಷಿಯನ್ಸಿಗೆ ಎಷ್ಟು? 6 ಎಫಿಷಿಯನ್ಸಿಗೆ ಎಷ್ಟು? 6 ಒಂದ್ಲೆ 6, 6 2 12, 2 ಒಂದ್ಲೆ 2, 2 2 4, 2 4 8, 2 0 0. ಸೊ ಒಟ್ಟು 4800ರಲ್ಲಿ ರಾಜುಗೆ ಎಷ್ಟು ಸಿಕ್ಕಂಗಾಯ್ತು? 2400 ರೂಪಾಯಿ ಸಿಕ್ಕಂಗಾಯ್ತು. ಸೊ 2400 ರೂಪಾಯಿ ಇಲ್ಲಿಲ್ಲ, 2400 ರೂಪಾಯಿ ಇಲ್ಲಿಲ್ಲ. ಸೊ ಆಪ್ಷನ್ ಬಿ ಮತ್ತು ಸಿ ಇವೆರಡರಲ್ಲಿ ಒಂದಾಗಿರುತ್ತೆ. ಸೊ ರಾಜುನಂತರೂ ಸಿಕ್ತು ನಮಗೆ. ಇವಾಗ ಆನಂದೊಂದು ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಸೊ 12 ಯೂನಿಟ್ ಅನ್ನೋದೇ ನಮಗೆ 4800 ಆದ್ರೆ, 12 ಎಫಿಷಿಯನ್ಸಿ ಅನ್ನೋದೇ 4800 ಆದ್ರೆ ಆನಂದೊಂದು ಎಷ್ಟಿದೆ? 1 ಎಫಿಷಿಯನ್ಸಿ ಇದೆ. ಸೊ 1 ಎಫಿಷಿಯನ್ಸಿ ಅನ್ನೋದು ಎಷ್ಟಾಗುತ್ತೆ? 12 ಒಂದ್ಲೆ 12, 12 4 48. ಸೊ 400 ರೂಪಾಯಿ ಆಯ್ತು. ಸೊ ಆನಂದೊಂದು ಎಷ್ಟು? 400 ರೂಪಾಯಿ. ಸೊ ಆಪ್ಷನ್ ಸಿನೂ ರಾಂಗ್ ಆನ್ಸರ್ ಆಗುತ್ತೆ. ರಾಜುಂದು 2400 ರೂಪಾಯಿ, ಆನಂದ್ 400 ರೂಪಾಯಿ. ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್. ಪೂರ್ವಕ್ಕೆ ಮುಖ ಮಾಡಿರುವಾಗಲೇ ವಿಲಿಯಮ್ಮನು ಆತನ ಎಡಕ್ಕೆ ತಿರುಗುತ್ತಾನೆ ಮತ್ತು 6 ಮೀಟರ್ಗಳು ನಡೆಯುತ್ತಾನೆ. ಮತ್ತೆ ಆತನ ಎಡಕ್ಕೆ ತಿರುಗುತ್ತಾನೆ ಹಾಗೂ 6 ಮೀಟರ್ಗಳು ನಡೆಯುತ್ತಾನೆ. ಪುನಃ ಆತನ ಬಲಗಡೆಗೆ 45 ಡಿಗ್ರಿಯಷ್ಟು ತಿರುಗುತ್ತಾನೆ ಮತ್ತು 5 ಮೀಟರ್ಗಳಷ್ಟು ದೂರ ನಡೆಯುತ್ತಾನೆ. ಹಾಗಿದ್ದಲ್ಲಿ ಆತನು ಮುಖ ಮಾಡಿರುವ ದಿಕ್ಕು ಯಾವುದು ಮತ್ತು ಅವನ ಆರಂಭದ ಬಿಂದುವಿನಿಂದ ಇರುವ ದೂರವೆಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ಇದೆ ಡೈರೆಕ್ಷನ್ ಚಾಪ್ಟರ್ ಮೇಲಿನ ಕ್ವಶನ್. ಇದು ಒಂದು ಎಕ್ಸ್ಟ್ರಾ ಪೇಜ್ ತಗೊಂಡ್ಬಿಡ್ತೇನೆ. ಸೊ ಡೈರೆಕ್ಷನ್ಸ್ ಚಾಪ್ಟರ್ ಮೇಲಿನ ಕ್ವಶನ್ಸ್ಗಳಿಗೆ ನಾವು ಆನ್ಸರ್ ಮಾಡ್ಬೇಕಂದ್ರೆ ನಮಗೆ ಡೈರೆಕ್ಷನ್ಸ್ ಗೊತ್ತಿರಬೇಕಾಗುತ್ತೆ. ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಸೊ ಈ ಡೈರೆಕ್ಷನ್ಸ್ ನಮ್ಗೆ ಗೊತ್ತಿರಬೇಕಾಗುತ್ತೆ. ನೋಡೋಣ ಕ್ವಶನ್. ಪೂರ್ವಕ್ಕೆ ಮುಖ ಮಾಡಿರುವಾಗಲೇ ವಿಲಿಯಮ್ಮನು ಆತನ ಎಡಕ್ಕೆ ತಿರುಗುತ್ತಾನೆ ಮತ್ತು 6 ಮೀಟರ್ಗಳು ನಡೆಯುತ್ತಾನೆ ಅಂತೆ. ಸೊ ಪೂರ್ವ ಅಂದ್ರೆ ಈ ಕಡೆ, ಪೂರ್ವ ಅಂದ್ರೆ ಈ ಕಡೆ. ಅದನ್ನ ನೀಟಾಗಿ ಬರ್ಬಿಡ್ತೀನಿ ತಡಿ. ಸೊ ಪೂರ್ವ ಅಂದ್ರೆ ಈ ಕಡೆ. ಪೂರ್ವಕ್ಕೆ ಮುಖ ಮಾಡಿರುವಾಗಲೇ ಯಾರಿವ? ವಿಲಿಯಮ್ಮನು ಆತನ ಎಡಕ್ಕೆ ತಿರುಗುತ್ತಾನೆ ಮತ್ತು 6 ಮೀಟರ್ಗಳು ನಡೆಯುತ್ತಾನೆ ಅಂತೆ. ಸೊ ಈ ಕಡೆ, ಈ ಕಡೆ ಮುಖ ಮಾಡಿದ್ದ. ಇವಾಗ ಎಡಕ್ಕೆ ಅಂದ್ರೆ ಆ ಕಡೆ. ಸೊ ಆ ಕಡೆ ಇವಾಗ 6 ಮೀಟರ್ ನಡೀತಾನಂತೆ. ಅವನ ಎಡ ಅಂದ್ರೆ ಮೇಲ್ಗಡೆ ಆಗುತ್ತೆ. ಪೂರ್ವಕ್ಕೆ ಮುಖ ಮಾಡಿದಾಗ ಅವನ ಎಡ ಮೇಲ್ಗಡೆ ಆಗುತ್ತೆ. ಸೊ 6 ಮೀಟರ್ ನಡೆದ, 6 ಮೀಟರ್ ನಡೆದ. ನೆಕ್ಸ್ಟ್ ಏನ್ ಮಾಡಿದ? ಮತ್ತೆ ಆತನ ಎಡಕ್ಕೆ ತಿರುಗುತ್ತಾನೆ ಹಾಗೂ 6 ಮೀಟರ್ಗಳು ನಡೆಯುತ್ತಾನೆ ಅಂತೆ. ಸೊ ಇವಾಗ ಈ ಕಡೆ ಹೊಂಟಿದಾನಂತಂದ್ರೆ ಮತ್ತೆ ಅವನ ಎಡ ಈ ಕಡೆ ಆಗುತ್ತೆ, ಎಡಗಡೆ ಆಗುತ್ತೆ. ಮತ್ತೆ ಎಡಕ್ಕೆ ತಿರುಗಿ 6 ಮೀಟರ್ ನಡೀತಾನಂತ. ಓಕೆ, ನೆಕ್ಸ್ಟ್ ಏನ್ ಮಾಡಿದ? ಪುನಃ ಆತನ ಬಲಗಡೆಗೆ 45 ಡಿಗ್ರಿಯಷ್ಟು ತಿರುಗುತ್ತಾನೆ ಮತ್ತು 5 ಮೀಟರ್ಗಳಷ್ಟು ನಡೆಯುತ್ತಾನೆ ಅಂತೆ. ಓಕೆ, ಇವಾಗ ಪೂರ್ತಿಯಾಗಿ ಅವನ ಬಲಕ್ಕೆ ತಿರುಗಿಬಿಟ್ರ 90 ಡಿಗ್ರಿ ಆಗುತ್ತಾ. ಸೊ ಇವಾಗ ಅವನು ಬರೀ 45 ಡಿಗ್ರಿ ತಿರುಗ್ತಾ ಇದ್ದಾನೆ ಅಂತಂದ್ರೆ ಈ ಕಡೆ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಪೂರ್ತಿ ಹಿಂಗೆ ಹೋಗ್ಬಿಟ್ರೆ 90 ಡಿಗ್ರಿ ಆಗುತ್ತಾ. ಬರೀ ಹಿಂಗೆ ಹೋದ್ರ 0 ಡಿಗ್ರಿ. ಸೊ ಇವೆರಡರ ಮಧ್ಯೆ 45 ಡಿಗ್ರಿ. ಸೊ ಇಲ್ಲಿ 5 ಮೀಟರ್ ಹೋಗಿದ್ದಾನೆ ಅಂತ, ಅವನು 5 ಮೀಟರ್ ಹೋಗಿದ್ದಾನೆ. ಓಕೆ, ಕ್ವಶನ್ ಏನಿದೆ? ದೂರ ನಡೆಯುತ್ತಾನೆ. ಹಾಗಿದ್ದಲ್ಲಿ ಆತನು ಮುಖ ಮಾಡಿರುವ ದಿಕ್ಕು ಯಾವುದು ಮತ್ತು ಆತನ ಆರಂಭದ ಬಿಂದುವಿನಿಂದ ಇರುವ ದೂರವೆಷ್ಟು ಅಂತ ಕೇಳಿದ್ದಾರೆ. ಸೊ ಇವಾಗ ಈ ಡೈರೆಕ್ಷನ್ ಅಲ್ಲಿ ಮುಖ ಮಾಡಿದಾನೆ ಅಂತಂದ್ರೆ ಈ ಡೈರೆಕ್ಷನ್ ಯಾವುದು? ವಾಯುವ್ಯ. ಸೊ ಮುಖ ಮಾಡಿರುವ ದಿಕ್ಕು ವಾಯುವ್ಯ. ಮತ್ತೆ ಇವಾಗ ಆರಂಭದ ಬಿಂದುವಿನಿಂದ ಎಷ್ಟು ದೂರ ಅದಾನ ಅಂತ ಕೇಳಿದಾರ. ಸೊ ನಾವು ಇಲ್ಲಿಂದ ಇಲ್ಲಿಗಿರುವ ದೂರ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಐತೆ ಅಂತ ನಮ್ಗೆ ಗೊತ್ತೈತಿ. ಪ್ಲಸ್ ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇರುತ್ತಲ್ಲ ಅದನ್ನ ಇದಕ್ಕೆ ಆಡ್ ಮಾಡಿಬಿಟ್ರೆ ನಮಗ ಆನ್ಸರ್ ಸಿಗುತ್ತೆ. ಬಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಐತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಇವಾಗ ನಾವು ಕಂಡುಹಿಡ್ಕೋಬೇಕು. ಯಾವ ಆಧಾರದ ಮೇಲೆ ಕಂಡುಹಿಡ್ಕೋಬೇಕು ಅಂತಂದ್ರೆ ಪೈಥಾಗೋರಸ್ ಫಾರ್ಮುಲಾ ಮೇಲೆ.
ಇದು ಒಂದು ಲಂಬಕೋನ ತ್ರಿಭುಜ. ಪೈಥಾಗರಸ್ ಪ್ರಮೇಯ ಏನು ಹೇಳುತ್ತ? ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 6 ಮೀಟರ್ ಇದೆ, ಇಲ್ಲಿ 6 ಮೀಟರ್ ಇದೆ, 6² + 6². ಇವಾಗ x = √36 + 36 ಅಂದ್ರೆ 72. ಸೊ x = 36, 2 72. ಸೊ x = 36 ಈ ಕಡೆ ಬಂದ್ರೆ ಹೊರಗಡೆ ಬಂದ್ರೆ 6 ಆಗುತ್ತೆ, 6√2 ಆಗುತ್ತೆ. ಸೊ x ವ್ಯಾಲ್ಯೂ ಏನಾಯ್ತು? 6√2. ಸೊ ಇಲ್ಲಿಂದ ಇಲ್ಲಿರುವ ಡಿಸ್ಟೆನ್ಸ್ ಎಷ್ಟು? 5 + 6√2. 5 + 6√2. ಸೊ ನಮಗೆ ಆನ್ಸರ್ ಏನು ಬಂತು? ವಾಯುವ್ಯ ದಿಕ್ಕಿನಲ್ಲಿ ಮುಖ ಮಾಡಿದ್ದಾನೆ ಮತ್ತು ಆರಂಭದ ಬಿಂದುವಿನಿಂದ 5 + 6√2 ದೂರದಲ್ಲಿ ಇದ್ದಾನೆ. ಸೊ ವಾಯುವ್ಯದಲ್ಲಿ ಮುಖ ಮಾಡಿದ್ದಾನೆ, ಇದು 5 + 6√2, ಇದು 6√2, √5 ಅಲ್ಲ, 6√2. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಪಟ್ಟಣದಲ್ಲಿ ಪ್ರತಿಯೊಬ್ಬರು ಕನಿಷ್ಠ ಪಕ್ಷ 1 ಕಪ್ ಕಾಫಿ ಅಥವಾ ಚಹಾ ಸೇವಿಸುತ್ತಾರೆ. ಈ ಜನರಲ್ಲಿ 5/3 ಮಂದಿ ಕಾಫಿಯನ್ನು, 25/14 ಮಂದಿ ಚಹಾ ಸೇವಿಸಿದರೆ ಶೇಕಡ ಎಷ್ಟು ಜನರು ಚಹಾ ಮತ್ತು ಕಾಫಿ ಎರಡನ್ನೂ ಸೇವಿಸುತ್ತಾರೆ ಅಂತ ಹೇಳಿದ್ದಾರೆ. ಸೊ ಭಿನ್ನ ರಾಶಿ ಮೇಲಿನ ಕ್ವಶನ್ ಇದು. ಸಿ, ಯಾವಾಗಲೂ ಒಂದು ಸಂಖ್ಯೆಯನ್ನ, ಒಂದು ಜನರ ಸಂಖ್ಯೆ ಅಥವಾ ಒಂದು ಗುಂಪನ್ನ ಅಥವಾ ಒಂದು ಸಂಖ್ಯೆಯನ್ನ ಭಿನ್ನ ರಾಶಿ ಅಥವಾ ಫ್ರಾಕ್ಷನ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಯಾವಾಗಲೂ ನೆನಪಿಡಿ, ಛೇದ ಅಥವಾ ಡಿನಾಮಿನೇಟರ್ ಅನ್ನೋದು ಒಟ್ಟು ಅನ್ನೋದನ್ನ ಸೂಚಿಸುತ್ತೆ, ಒಟ್ಟು ಸಂಖ್ಯೆಯನ್ನ ಸೂಚಿಸುತ್ತೆ. ಸೊ ಇಲ್ಲಿ ಕಾಫಿ ಕುಡಿಯೋರ ಸಂಖ್ಯೆ ಎಷ್ಟಿದೆ? ಆ ಊರಿನ ಜನರಲ್ಲಿ 5/3 ಇದೆ. ಅಂದ್ರೆ ಆ ಊರಲ್ಲಿ 5 ಯೂನಿಟ್ ಜನ ಅದಾರ ಅಂತಂದ್ರೆ ಅದರಲ್ಲಿ 3 ಯೂನಿಟ್ ಜನ ಕಾಫಿ ಕುಡಿತಾರಂತ. ಟೀ ಕುಡಿಯೋರ ಸಂಖ್ಯೆ ಎಷ್ಟಿದೆ? 25/14 ಇದೆ. ಅಂದ್ರೆ ಆ ಊರಲ್ಲಿ 25 ಯೂನಿಟ್ ಜನ ಇದ್ರ 14 ಜನ ಟೀ ಕುಡಿತಾರೆ ಅಂತ ಅರ್ಥ. ಸೊ ನನ್ನ ಮಾತಿನ ಮೇಲೆ ಗಮನ ಇರಲಿ, ಛೇದ ಅನ್ನೋದು ಯಾವಾಗಲೂ ಒಟ್ಟು ಅನ್ನೋದನ್ನ ಸೂಚಿಸುತ್ತೆ. ಸೊ ಇಲ್ಲಿ ಒಟ್ಟು 25 ಇದೆ, ಇಲ್ಲಿ 5 ಇದೆ, ಹಂಗಾಗ್ಬಾರ್ದಲ್ಲ. ಅವರಲ್ಲಿ ಜನಸಂಖ್ಯೆ ಸೇಮ್ ಇರಬೇಕು, ಕಾನ್ಸ್ಟೆಂಟ್ ಇರಬೇಕು. ಸೊ ಇಲ್ಲಿ ಕಾಫಿ ಕುಡಿಯೋರ ಸಂಖ್ಯೆ 5/3 ಇದೆ, ಟೀ ಕುಡಿಯೋರ ಸಂಖ್ಯೆ 25/14 ಇದೆ. ಸೊ ಇವಾಗ ನಾನು ಒಟ್ಟು ಸೇಮ್ ಮಾಡ್ಕೋಬೇಕು. ಒಟ್ಟು ಸೇಮ್ ಮಾಡ್ಕೋಬೇಕು ಅಂತಂದ್ರೆ ಛೇದವನ್ನು ಸೇಮ್ ಮಾಡ್ಕೋಬೇಕು. ಛೇದವನ್ನು ಸೇಮ್ ಮಾಡ್ಕೋಬೇಕು ಅಂತಂದ್ರೆ ಮೇಲ್ಗಡೆನೂ 5ರಿಂದ ಮಲ್ಟಿಪ್ಲೈ ಮಾಡ್ತೀನಿ, ಕೆಳಗಡೆನೂ 5ರಿಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ? 5 3 15, 5 5 25. ಓಕೆ. ಸೊ ಆ ಊರಿನ ಜನಸಂಖ್ಯೆ ಇವಾಗ ಒಟ್ಟು 25 ಯೂನಿಟ್ ಇದೆ. ಆ 25 ಯೂನಿಟ್ ಅಲ್ಲಿ 15 ಯೂನಿಟ್ ಜನ ಕಾಫಿ ಕುಡಿತಾ ಇದಾರ, ಆ 25 ಯೂನಿಟ್ ಅಲ್ಲಿ 14 ಯೂನಿಟ್ ಜನ ಟೀ ಕುಡಿತಾ ಇದಾರ. ಕೇಳಿರೋದೇನು? ಎರಡನ್ನು ಕುಡಿಯುವ ಜನರ ಶೇಕಡ ಎಷ್ಟು ಜನ ಎರಡನ್ನು ಕುಡಿತಾರ ಅಂತ ಕೇಳಿದಾರ. ಓಕೆ, ಒಟ್ಟು 25 ಜನ, 15 ಮತ್ತು 14 ನಾವು ಆಡ್ ಮಾಡಿಬಿಟ್ರ 29 ಆಗುತ್ತೆ. ಆ ಊರಾಗ ಇರೋದೇ 25 ಜನ, ಬಟ್ 29 ಜನ ಟೀ ಮತ್ತು ಕಾಫಿ ಯಾಕೆ ಕುಡಿತಾ ಇದಾರೆ ಅಂತಂದ್ಮೇಲೆ ಇನ್ನುಳಿದ 4 ಜನ, ಏನ್ 25ಕ್ಕಿಂತ ಜಾಸ್ತಿ 4 ಜನ ಅದಾರಲ್ಲ, ಆ 4 ಜನ ಎರಡನ್ನೂ ಕುಡಿತಾರೆ ಅಂತ ಅರ್ಥ. ಆ 4 ಜನ ಇದರಲ್ಲೂ ಅದರ, ಆ ಕಾರಣಕ್ಕಾಗಿ 4 ಎಕ್ಸ್ಟ್ರಾ ಬರ್ತಾ ಇದೆ ನಮಗ. ಸೊ ಅವ್ರು ಏನಾದ್ರು ಎಷ್ಟು ಯೂನಿಟ್ ಜನ ಎರಡನ್ನು ಕುಡಿತಾರ ಅಂತ ಕೇಳಿದ್ರೆ 4 ಯೂನಿಟ್ ಅಂತ ನಾವು ಹಾಕ್ಬಿಡ್ಬೋದು ಇತ್ತು. ಬಟ್ ಅವ್ರು ಕೇಳಿದ್ದು ಶೇಕಡದಲ್ಲಿ ಕೇಳಿದಾರ, ಪರ್ಸೆಂಟೇಜ್ ನಲ್ಲಿ ಕೇಳಿದಾರ. ಸೊ ನಾವು ಪರ್ಸೆಂಟೇಜ್ ನಲ್ಲಿ ಹೇಳ್ಬೇಕಾಗುತ್ತೆ. ಸೊ ಒಟ್ಟು 25 ಜನರಲ್ಲಿ 4 ಜನ ಎರಡನ್ನು ಕುಡಿತಾ ಇದ್ದಾರೆ ಅಂತಂದ್ರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಯಾಕೆ ನಾವು 100 ಕಂಡುಹಿಡ್ಕೋಬೇಕು? ಕೇಳಿರೋದು ಶೇಕಡದಲ್ಲಿ. 25 ಒಂದಲೇ 25, 25 4 100, 4 × 4 ಮಾಡಿದ್ರೆ 16. ಸೊ ಆಪ್ಷನ್ ಎ 16% ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎ ವ್ಯಕ್ತಿಯು ಒಂದು ಕೆಲಸವನ್ನು 35 ದಿನಗಳಲ್ಲಿ ಪೂರ್ಣಗೊಳಿಸಿದ್ದ. ಬಿ ಎಗಿಂತ ಶೇಕಡ 40ರಷ್ಟು ಹೆಚ್ಚು ದಕ್ಷನಾಗಿದ್ದರೆ ಬಿ ಯು ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು ಅಂತ ಕ್ವಶನ್ ಇದೆ. ಸೊ ಇದು ಕೂಡ ಟೈಮ್ ಅಂಡ್ ವರ್ಕ್ ಚಾಪ್ಟರ್ ಮೇಲಿಂದ. ಸಿ, ಎ ವ್ಯಕ್ತಿ ಒಂದು ಕೆಲಸನ 35 ದಿನದಿಂದ ಮುಗಿಸ್ತಾನಂತ. ಬಿ ಅನ್ನವ ಎಗಿಂತ 40% ಹೆಚ್ಚು ದಕ್ಷ ಅದಾನಂತ, ಅಂದ್ರೆ ಎಫಿಷಿಯಂಟ್ ಅದಾನಂತ. ಹಾಗಾದ್ರೆ ಬಿ ಎಷ್ಟು ದಿನದಾಗ ಅದೇ ಕೆಲಸನ ಪೂರ್ಣಗೊಳಿಸಬಹುದು ಅಂತ ಕೇಳಿದಾರೆ. ಸಿ, ಎ 35 ದಿನದಿಂದ ಕೆಲಸ ಮಾಡ್ತಾನ, ಎಗಿಂತ ಬಿ 40% ಜಾಸ್ತಿ ಎಫಿಷಿಯಂಟ್ ಅದಾನ ಅಂದ್ಮೇಲೆ 35ಕ್ಕಿಂತ ಕಡಿಮೆ ದಿನದಲ್ಲೇ ಅವ್ನ ಕೆಲಸ ಮುಗಿಸ್ಬೇಕು. ಸೊ ನಮ್ಗೆ ಆನ್ಸರ್ 35 ಅನ್ನೋದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. 35ಕ್ಕಿಂತ ಕಡಿಮೆ ದಿನದಲ್ಲೇ ಅವ್ನ ಕೆಲಸ ಮುಗಿಸ್ಬೇಕು. ಎಷ್ಟು ದಿನ? ಸೊ ಅದನ್ನ ನಾವು ಕಂಡುಹಿಡಿಯೋಣ. ಎದ ಎಫಿಷಿಯನ್ಸಿ ಏನಾದರೂ 100% ಇದ್ರ
ಬಿದು 140% ಇರುತ್ತೆ, ಬಿಕಾಸ್ ಎಗಿಂತ ಬಿ 40% ಜಾಸ್ತಿ ದಕ್ಷವಾಗಿದ್ದಾನ. ಸೊ 100% ಎಫಿಷಿಯಂಟ್ ಇರೋ ಎ 35 ದಿನದ ಕೆಲಸ ಮುಗಿಸಿದ್ರ 140% ಎಫಿಷಿಯಂಟ್ ಇರೋ ಬಿ ಎಷ್ಟು ದಿನದ ಕೆಲಸ ಮುಗಿಸ್ತಾನೆ. ಇಷ್ಟು ಕಂಡು ಬಿಟ್ರೆ ನಮಗ ಆನ್ಸರ್ ಸಿಕ್ಬಿಡುತ್ತೆ. 25 100, 27 140, 7 1 7, 7 5 35, 5 ಇಂಟು 5 ಮಾಡಿದ್ರೆ 25. ಸೊ ಬಿ 25 ದಿನದಲ್ಲಿ ಅದೇ ಕೆಲಸವನ್ನ ಮುಗಿಸ್ತಾನೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಬ್ಬ ವಿದ್ಯಾರ್ಥಿಯು ತನ್ನ ವಿದ್ಯಾರ್ಥಿ ವೇತನದ ಹಣವನ್ನು ಒಂದು ಬ್ಯಾಂಕಿನಲ್ಲಿ ಠೇವಣಿಯಾಗಿ ಇಡುತ್ತಾನೆ. ಆ ಹಣವು 6 ವರ್ಷಗಳಲ್ಲಿ 860 ಹಾಗೂ 8 ವರ್ಷಗಳಲ್ಲಿ 980 ಆದರೆ ವಿದ್ಯಾರ್ಥಿ ವೇತನದ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇದು ಸಿಂಪಲ್ ಇಂಟ್ರೆಸ್ಟ್ ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೊಟ್ಟಿಲ್ಲ ಅಥವಾ ಮೆನ್ಷನ್ ಮಾಡಿಲ್ಲ ಅಂದಾಗ ಅದು ಸಿಂಪಲ್ ಇಂಟ್ರೆಸ್ಟ್ ಅಂತಾನೆ ಅರ್ಥ. ಇಲ್ಲೇನಾಗಿದೆ, ಒಬ್ಬ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಬಂದಿತ್ತಂತ, ಅದನ್ನ ನಾವು ಬ್ಯಾಂಕ್ ಒಳಗೆ ಇಟ್ಟಾನ. 6 ವರ್ಷಕ್ಕೆ ಅದು 860 ರೂಪಾಯಿ ಆಗೈತಂತ, 8 ವರ್ಷಕ್ಕೆ ಅದು 980 ರೂಪಾಯಿ ಆಗೈತಂತ. ಸೊ ಆ ವಿದ್ಯಾರ್ಥಿಗೆ ಬಂದ ಸ್ಕಾಲರ್ಶಿಪ್ ಎಷ್ಟು ಅಥವಾ ವಿದ್ಯಾರ್ಥಿ ವೇತನ ಎಷ್ಟು ಅಂತ ಕೇಳಿದಾರೆ. ಸೊ ಇಂಡೈರೆಕ್ಟ್ಲಿ ಅವರು ಪ್ರಿನ್ಸಿಪಲ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸಿ 6 ವರ್ಷಕ್ಕೆ 860 ಇತ್ತು, 8 ವರ್ಷಕ್ಕೆ 980 ಆಯ್ತು. ಅಂದ್ರೆ 2 ವರ್ಷಕ್ಕೆ ಎಷ್ಟು ಜಾಸ್ತಿ ಆದಂಗ ಆಯ್ತು? 980 ಮೈನಸ್ 860 ಮಾಡ್ಬೇಕು. ಸೊ 120 ರೂಪಾಯಿ ಜಾಸ್ತಿ ಆದಂಗ ಆಯ್ತು. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. 2 ವರ್ಷಕ್ಕೆ ನಮಗ 120 ರೂಪಾಯಿ ಆಯ್ತು, ಜಾಸ್ತಿ ಆಯ್ತು. ಹಾಗಾದ್ರೆ 6 ವರ್ಷಕ್ಕೆ ಎಷ್ಟು ಜಾಸ್ತಿ ಆದಂಗ? 2 ವರ್ಷಕ್ಕೆ 120 ಜಾಸ್ತಿ ಆಗಿದೆ ಅಂದ್ರೆ 6 ವರ್ಷಕ್ಕೆ 2 1 2, 2 6 12, 6 36, 360 ರೂಪಾಯಿ ಜಾಸ್ತಿ ಆದಂಗ. ಸೊ ಪ್ರಿನ್ಸಿಪಲ್ ಎಷ್ಟಿತ್ತಲ್ಲ, ಆ ಪ್ರಿನ್ಸಿಪಲ್ ಮೇಲೆ 360 ರೂಪಾಯಿ ಬಡ್ಡಿ ಬಂದಾಗ ನಮಗ 860 ರೂಪಾಯಿ ಆಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 6 ವರ್ಷಕ್ಕೆ 860 ರೂಪಾಯಿ ಆಗಿತ್ತು, 8 ವರ್ಷಕ್ಕೆ 980 ಆಗ್ತಾ ಇದೆ. ಸೊ 2 ವರ್ಷಕ್ಕೆ ಎಷ್ಟು ಜಾಸ್ತಿ ಆದಂಗ ಆಯ್ತು? 120 ರೂಪಾಯಿ ಜಾಸ್ತಿ ಆದಂಗ ಆಯ್ತು. 980 ಮೈನಸ್ 860 ಮಾಡಿದ್ರೆ 120 ಬರುತ್ತೆ. 2 ವರ್ಷಕ್ಕೆ 120 ಜಾಸ್ತಿ ಆದಂಗ ಆಯ್ತು. ಹಾಗಾದ್ರೆ 6 ವರ್ಷಕ್ಕೆ ಎಷ್ಟು ಜಾಸ್ತಿ ಆದಂಗ ಆಯ್ತು? 6 ವರ್ಷಕ್ಕೆ 360 ರೂಪಾಯಿ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ 860ರಲ್ಲಿ ಪ್ರಿನ್ಸಿಪಲ್ಲು ಇದೆ, ಪ್ರಿನ್ಸಿಪಲ್ ಅಥವಾ ಅಸಲು ಇದೆ, ಆ ಅಸಲಿನ ಜೊತೆಗೆ ಈ ಬಡ್ಡಿನೂ ಸೇರಿ 860 ಆಗಿದೆ. ಸೊ ಒಟ್ಟು ಈ 860ರಲ್ಲಿ ಈ ಬಡ್ಡಿಯನ್ನ ನಾವು ತೆಗೆದ್ಬಿಟ್ರ ಅವ್ನ್ ಬಂದಿರೋ ಸ್ಕಾಲರ್ಶಿಪ್ ಎಷ್ಟು ಅಥವಾ ಅಸಲು ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. 860ರಲ್ಲಿ 360 ಮೈನಸ್ ಮಾಡಿದ್ರೆ 500 ರೂಪಾಯಿ. ಸೊ ಅವ್ನಿಗೆ ಬಂದಿರೋ ಸ್ಕಾಲರ್ಶಿಪ್ ಎಷ್ಟು? 500. ಆಪ್ಷನ್ ಬಿ 500 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಪ್ರತಿ ಲೀಟರ್ಗೆ ರೂಪಾಯಿ 8ರ ಜೊತೆಯಲ್ಲಿ ಮಿಶ್ರಣವನ್ನು ಪಡೆಯಲು ಪ್ರತಿ ಲೀಟರ್ಗೆ ರೂಪಾಯಿ 12 ಬೆಲೆ ಹಾಲಿನೊಂದಿಗೆ ಯಾವ ಅನುಪಾತದಲ್ಲಿ ನೀರನ್ನು ಮಿಶ್ರಣ ಮಾಡಬೇಕು ಅಂತ ಕೇಳಿದ್ದಾರೆ. ಓಕೆ, ಮಿಕ್ಸರ್ ಅಂಡ್ ಅಲಿಗೇಷನ್ ಚಾಪ್ಟರ್ ಮೇಲಿನ ಕ್ವಶನ್ ಇದು. ಇಲ್ಲಿ ಏನಾಗಿದೆ, ಹಾಲಿನ ಬೆಲೆ 12 ರೂಪಾಯಿ ಐತಂತ ಪ್ರತಿ ಲೀಟರ್ಗೆ. ಆ 12 ರೂಪಾಯಿ ಪ್ರತಿ ಲೀಟರ್ಗೆ ಇರುವ ಬೆಲೆಯ ಹಾಲನ್ನ ಪ್ರತಿ ಲೀಟರ್ಗೆ 8 ರೂಪಾಯಿದಂಗೆ ಮಾರ್ಬೇಕಂತಂದ್ರ ಆ ಹಾಲಿನಲ್ಲಿ ನೀರು ಮಿಕ್ಸ್ ಮಾಡ್ತೀವಲ್ಲ, ಯಾವ ಅನುಪಾತದಲ್ಲಿ ಮಿಕ್ಸ್ ಮಾಡ್ಬೇಕಂತ ಕ್ವಶನ್. ಓಕೆ, ಸೊ ಇದು ಅಲಿಗೇಷನ್ ಮೆಥಡ್ ಮೂಲಕ ನಾವು ಮಾಡ್ಬೇಕಾಗುತ್ತೆ. ಹಾಲಿನ ಬೆಲೆ ಎಷ್ಟಿದೆ ಇವಾಗ? 12 ರೂಪಾಯಿ ಇದೆ ಪ್ರತಿ ಲೀಟರ್ಗೆ. ನೀರಿನ ಬೆಲೆ ಎಷ್ಟು? 0. ಸಿ ನಾವೇ ನೀರು ಮಿನರಲ್ ವಾಟರ್ ಏನು ಹಾಕಲ್ಲ ಅಂಗಡಿಯಿಂದ ತಗೊಂಬಂದು. ಸೊ ನೀರಿನ ಬೆಲೆ 0. ಇವಾಗ ಇವೆರಡನ್ನು ಮಿಕ್ಸ್ ಮಾಡಿದಾಗ ಎಷ್ಟು ಬೆಲೆ ಬರ್ಬೇಕು ಅದರದ್ದು? ರೂಪಾಯಿ 8 ರೂಪಾಯಿ ಬರಬೇಕು. ಸೊ ಇವಾಗ ಹೆಂಗ್ ಮಾಡ್ಬೇಕಂತಂದ್ರೆ ಇದು ಅಲಿಗೇಷನ್ ಮೆಥಡ್ ಅಂತ ಕರಿತೀವಿ. ಇವೆರಡರ ಡಿಫರೆನ್ಸ್ ಅನ್ನ ಇಲ್ಲಿ ತಗೋಬೇಕು. 8 ಮೈನಸ್ 0 ಮಾಡಿದ್ರೆ 8 ಬರುತ್ತೆ. 12 ಮೈನಸ್ 8 ಮಾಡಿದ್ರೆ 4 ಬರುತ್ತೆ. ಇವೆರಡರ ಡಿಫರೆನ್ಸ್ ಇಲ್ಲಿ ತಗೋಬೇಕು. ಅಂದ್ರೆ ಏನಿದ್ರ ಅರ್ಥ? 8 ಯೂನಿಟ್ ನಾವು ಮಿಲ್ಕ್ ಹಾಕಿದ್ರ 4 ಯೂನಿಟ್ ವಾಟರ್ ಹಾಕ್ಬೇಕು. ಅನುಪಾತ ಕೇಳಿರೋದ್ರಿಂದ ಕಡ್ತಾ ಹೊಡಿತೇನೆ ಇದನ್ನ. 4 2 8, 4 1 4, 2:1. 2 ಯೂನಿಟ್ ನಾವು ಮಿಲ್ಕ್ ಹಾಕಿದ್ರ 1 ಯೂನಿಟ್ ನೀರು ಹಾಕ್ಬೇಕು. ಅಂದ್ರೆ 2 ಲೀಟರ್ ಹಾಲಿನಲ್ಲಿ 1 ಲೀಟರ್ ನೀರು ಹಾಕಿದಾಗ ನಾವು 8 ರೂಪಾಯಿದಂಗ ಮಾರಬಹುದು. ಸೊ ಅನುಪಾತ ಏನು? 2:1. ಆಪ್ಷನ್ ಬಿ 2:1 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎಕ್ಸ್, ವೈ ಮತ್ತು ಜೆಡ್ ಕ್ರಮವಾಗಿ 25,000, 40,000 ಮತ್ತು 35,000 ಹೂಡಿ ಒಂದು ವ್ಯಾಪಾರವನ್ನು ಪ್ರಾರಂಭಿಸುತ್ತಾರೆ. ರೂಪಾಯಿ 45,000 ರೂಪಾಯಿಗಳ ಒಟ್ಟು ಲಾಭದಲ್ಲಿ ಜೆಡ್ ನ ಪಾಲಿನ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸ್, ವೈ ಮತ್ತು ಜೆಡ್ ಅನ್ನೋ 3 ಫ್ರೆಂಡ್ಸ್ ಅದರ. 3 ಫ್ರೆಂಡ್ಸ್ಗಳು ಎಕ್ಸ್ 25,000 ಹಾಕ್ಯಾನ, ವೈ 40,000 ಹಾಕ್ಯಾನ, ಜೆಡ್ 35,000 ರೂಪಾಯಿ ಹೂಡಿಕೆ ಮಾಡಿದಾನ. 3 ಜನ ಸೇರಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರ. ಇವಾಗ ಅವ್ರಿಗೆ 45,000 ರೂಪಾಯಿ ಲಾಭ ಬಂದೈತಿ. ಹಾಗಾದ್ರೆ ಈ ಲಾಭವನ್ನ ಅವ್ರು 3 ಜನ ಹಂಚ್ಕೋಬೇಕು. ಹಂಚ್ಕೊಂಡಾಗ ಜೆಡ್ ನ ಪಾಲ್ ಎಷ್ಟು ಅಂತ ಕೇಳಿದಾರ. ಸಿ ಅವ್ರು 3 ಜನ ಈಕ್ವಲ್ ಆಗಿ ಅಂತೂ ಹಂಚ್ಕೊಳಕ್ ಸಾಧ್ಯ ಇಲ್ಲ. ಬಿಕಾಸ್ 3 ಜನ ಈಕ್ವಲ್ ಆಗಿ ಹೂಡಿಕೆ ಮಾಡಿಲ್ಲ.
ಮೂರು ಜನ ಈಕ್ವಲ್ ಆಗಿ ಹೂಡಿಕೆ ಮಾಡಿದ್ರ ಬಂದಿರುವಂತ ಲಾಭದಲ್ಲಿ ಈಕ್ವಲ್ ಆಗಿ ಹಂಚ್ಕೋಬಹುದಾಗಿತ್ತು. ಬಟ್ ಅವ್ರು ಮೂರು ಜನ ಈಕ್ವಲ್ ಆಗಿ ಹೂಡಿಕೆ ಮಾಡದೇ ಇರೋದ್ರಿಂದ ಬೇರೆ ಬೇರೆ ಪ್ರಮಾಣದಲ್ಲಿ ಅವರು ಲಾಭವನ್ನ ಹಂಚ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಆಗ ಹಂಚ್ಕೊಂಡಾಗ ಜಡ್ನ ಪಾಲು ಎಷ್ಟು ಅಂತ ಹೇಳಿದ್ರ. ಸಿ, ನಮ್ಮ ಕಾಮನ್ ಸೆನ್ಸ್ಗೆ ನಿಲ್ಕುವಂಥದ್ದು ಏನು, ಯಾರು ಜಾಸ್ತಿ ಹೂಡಿಕೆ ಮಾಡಿರ್ತಾರೋ ಅವ್ನಿಗೆ ಜಾಸ್ತಿ ಲಾಭ ಸಿಗಬೇಕು, ಬಂದಿರೋ ಲಾಭದಲ್ಲಿ ಜಾಸ್ತಿ ಸಿಗಬೇಕು. ಯಾರು ಕಡಿಮೆ ಹೂಡಿಕೆ ಮಾಡಿರ್ತಾನೋ ಬಂದಿರೋದ್ರಲ್ಲಿ ಅವನಿಗೆ ಬಂದಿರೋ ಲಾಭದಲ್ಲಿ ಕಡಿಮೆ ಸಿಗಬೇಕು. ಸೊ ಇಲ್ಲಿ ಎ 40,000 ಹೂಡಿಕೆ ಎಕ್ಸ್ 40,000 ಹೂಡಿಕೆ ಮಾಡಿದಾನ, ವೈ 35,000 ಹೂಡಿಕೆ ಮಾಡಿದಾನ, ಎಕ್ಸ್ 25,000 ಹೂಡಿಕೆ ಮಾಡಿದಾನ. ಎಕ್ಸ್ 25,000 ಹೂಡಿಕೆ ಮಾಡಿದಾನ, ವೈ 40,000, ಜಡ್ 35,000. ಇವಾಗ ಈ ಮೂರು ಜೀರೋ ಕ್ಯಾನ್ಸಲ್, ರೇಷಿಯೋ ತಗೊಳ್ತೀನಿ ನಾನು, ಹೂಡಿಕೆ ಪ್ರಮಾಣದ ರೇಷಿಯೋ. ನೆಕ್ಸ್ಟ್ 5 5 25, 5 8 40, 5 7 35. ಸೊ ಎಕ್ಸ್ 5 ಯೂನಿಟ್ ಹೂಡಿಕೆ ಮಾಡಿದ್ರ, ವೈ 8 ಯೂನಿಟ್ ಹೂಡಿಕೆ ಮಾಡಿದ್ರ, ಜಡ್ 7 ಯೂನಿಟ್ ಹೂಡಿಕೆ ಮಾಡಿದಾನ. ಸೊ ಹೂಡಿಕೆಯ ಒಟ್ಟು ಮೊತ್ತ ಎಷ್ಟು ಇವಾಗ? 8 5 13, 13 7 20, 20 ಯೂನಿಟ್ ಇವ್ರದ್ದು ಹೂಡಿಕೆ ಮೊತ್ತ. ಈ 20 ಯೂನಿಟ್ಗೆ ನಮಗ 45,000 ಲಾಭ ಬಂದಿದೆ. ಕೇಳಿರೋದು ಯಾರ್ದು? ಜಡ್ನ ಪಾಲು ಕೇಳಿದಾರ. ಜಡ್ಡಿಂದ ಎಷ್ಟು ಇದೆ? 7 ಯೂನಿಟ್ ಇದೆ ಹೂಡಿಕೆ. ಸೊ 7 ಯೂನಿಟ್ಗೆ ಎಷ್ಟಾಗುತ್ತೆ? ಈ 0 ಕ್ಯಾನ್ಸಲ್, 2 1 2, 2 2 4, 2 2 4, 1 ಕ್ಯಾರಿ ಐತಿ, 2 5 10, 0 0. 2250 ಇಂಟು 7 ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. 7 0 0, 7 30, 7 5 35, 3 ಕ್ಯಾರಿ ಐತಿ, 7 14 ಪ್ಲಸ್ 3 17, 14 1 15. 15,750 ರೂಪಾಯಿ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಎಕ್ಸ್ ವೈ ಮತ್ತು ಜೆಡ್ ಕ್ರಮವಾಗಿ 25,000, 40,000 ಮತ್ತು 35,000 ಹೂಡಿಕೆ ಮಾಡಿದ್ರ ಒಂದ್ ವೇಳೆ 45,000 ಲಾಭ ಬಂದ್ರ ಈ 45,000 ರೂಪಾಯಿಯಲ್ಲಿ ಜಡ್ಗೆ 15,750 ರೂಪಾಯಿ ಸಿಗಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.